ದ್ವಿತೀಯ ಅನಿವಾಸಿ ಕನ್ನಡಿಗರ ಸಮ್ಮೇಳನ ಹಾಗೂ ಹೊರನಾಡ ಕನ್ನಡಿಗರ ಸಮ್ಮೇಳನದ ಇವತ್ತಿನ ಉದ್ಘಾಟಕರಾಗಿ ಇರುವಂಥ ಬಸವರಾಜ್ ಗುರಿಕಾರ್ ಅವರೇ, ನನ್ನ ಮಾರ್ಗದರ್ಶಕರು, ನನ್ನ ಪ್ರತಿಯೊಂದು ಕೆಲಸದಲ್ಲಿ ಬೆನ್ನೆಲುಬಾಗಿಕೊಂಡು ಇರುವಂಥ ನನ್ನ ಆತ್ಮೀಯರು, ನಮ್ಮ ಇವತ್ತಿನ ಸಮ್ಮೇಳನಾಧ್ಯಕ್ಷರಾಗಿರುವಂಥ ಲೆಫ್ಟಿನೆಂಟ್ ಜನರಲ್ ಡೇವಿಡ್ ಫ್ರಾಂಕ್ ಫೆರ್ನಾಂಡಿಸ್ರವರೇ, ಅದೇ ರೀತಿಯಲ್ಲಿ ಯಾವುದಾದ್ರೂ ಮಂಗಳೂರಲ್ಲಿ ಎಂತಾದರೂ ಯಾರಾದರೂ ಒಂದು ಜೀವಕ್ಕೆ ಏನಾದರೂ ಸಮಸ್ಯೆ ಬಂದಾಗ, ಹೊರದೇಶದಲ್ಲಿ ದುಬೈಯಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಯಾವುದೇ ಕಷ್ಟ ಬಂದಾಗ ನೆನಪು ಮಾಡುವಂಥ ವ್ಯಕ್ತಿ ಅಂದರೆ ಸರ್ವೋತ್ತಮಣ್ಣ. ಇವತ್ತು ತುಳು ಸಮ್ಮೇಳನವನ್ನು ದೊಡ್ಡ ಅಚ್ಚುಕಟ್ಟಲ್ಲಿ ಮಾಡಿದಂಥ ಸರ್ವೋತ್ತಮಣ್ಣ ಕೂಡ ನನ್ನ ಮಾರ್ಗದರ್ಶಿ ಕೂಡ ಅವರನ್ನು ಸಹ ನೆನಪು ಮಾಡ್ತಿದ್ದೇನೆ. ಅದೇ ರೀತಿಯಲ್ಲಿ ರಾಮ ಶಿರೂರವರಾಗಿರ್ಬೋದು, ಮತ್ತು ನಮ್ಮ ಇವತ್ತಿನ ವೇದಿಕೆಯಲ್ಲಿ ಉಪಸ್ಥಿರುವಂಥ ರಾಧಾಕೃಷ್ಣ ಶೆಟ್ಟಿ ಅವರು, ನನ್ನ ಇವತ್ತಿನ ಈ ಕಾರ್ಯಕ್ರಮದ ರೂವಾರಿಯಾಗಿರುವಂಥ ಮಂಜುನಾಥ್ ಸಾಗರ್ ಅವರು, ಅದೇ ರೀತಿಯಲ್ಲಿ ನನ್ನ ಆತ್ಮೀಯ ಮಿತ್ರರು, ನಾನು ನಗರ ಪಾಲಿಕೆ ಸದಸ್ಯರಾದ ಸಂದರ್ಭದಲ್ಲಿ ಕೂಡ ಯಾವುದೇ ಒಂದು ಕೆಲಸ ಸಂದರ್ಭದಲ್ಲಿ ನಗರ ಯೋಜನಾಧಿಕಾರಿಯಾಗಿ ಕೆಲಸ ಮಾಡಿಕೊಂಡ ನನ್ನ ಆತ್ಮೀಯ ಮಿತ್ರರಾಗಿರೋ ಶಿವರಾಜ್ ಅವರೇ, ಅದೇ ರೀತಿಯಲ್ಲಿ ಇವತ್ತು ಕಾರ್ಯಕ್ರಮ ನಿರೂಪಣೆ ಮಾಡಿರುವಂಥ ಪರಿಸರದ ಬಗ್ಗೆ ಬೇರೆ ಬೇರೆ ರೀತಿಯ ಜಾಗೃತಿಯನ್ನು ಮೂಡಿಸುವಂಥ ನಾಗರಾಜ್ ಬಜಾಲ್ ಅವರೇ, ಇಲ್ಲಿ ಇರುವಂಥ ಎಲ್ಲ ನನ್ನ ಬಂಧುಗಳೇ, ಇವತ್ತು ನಾವು ಹುಟ್ಟಿದ್ದು ಯಾವುದೋ ಜಾಗದಲ್ಲಿರ್ಬೋದು, ನಮ್ಮ ಕರ್ಮಭೂಮಿ ಯಾವುದೇ ಜಾಗದಲ್ಲಿರ್ಬೋದು, ನಾವು ಸಾಯುವುದು ಯಾವುದೇ ಜಾಗದಲ್ಲಿ ಇರ್ಬೋದು. ಯಾಕಂದರೆ ದೇವರು ಯಾರಿಗೂ ಕೂಡ ಅಪ್ಲಿಕೇಶನ್ ಆಗಿಕೊಂಡು ನಾವೇ ಇಂಥ ಜಾಗದಲ್ಲಿ ಹುಟ್ಟಿದ್ದೇವೆ ಅಂತ ಬರೆದುಕೊಂಡು, ಅಥವಾ ಯಾವುದೇ ಜಾತಿ ಆಗಿರ್ಬೋದು, ಭಾಷೆಯಲ್ಲಿ ಹುಟ್ಟಿದ್ದೇವೆ ಅಂತ ಹೇಳ್ಕೊಂಡು ಅಪ್ಲಿಕೇಶನ್ ಆಗಿ ಯಾರು ಸಹ ಹುಟ್ಟುವುದಿಲ್ಲ. ಆದರೆ ನಾವು ಹುಟ್ಟಿದ ಜನ್ಮಭೂಮಿಯಲ್ಲಿ, ಯಾವುದೋ ಒಂದು ಜನ್ಮಭೂಮಿಯಲ್ಲಿದ್ದರೆ ನಮ್ಮ ಜೀವನ ಅಂದರೆ ಹೆಜ್ಜೆ ಹಾಕಿದ ಬೇರೆ ಬೇರೆ ಜಾಗಕ್ಕೆ ನಮ್ಮನ್ನು ಕೊಂಡೋಗ್ತದೆ. ಯಾವುದೋ ಒಂದು ಪ್ರದೇಶದಲ್ಲಿದ್ದು ಕೂಡ ಯಾವುದೇ ಒಂದು ಜಾಗಕ್ಕೆ ನಮ್ಮನ್ನು ಕೊಂಡೋಗುವಂಥ ಕೆಲಸವನ್ನು ದೇವರು ಮಾಡ್ತಾ ಇರ್ತಾರೆ. ದೇವರು ಯಾವುದೇ ಜಾಗದಲ್ಲಿ ಹುಟ್ಟಿದ್ರೆ ಕೂಡ ಶಿಕ್ಷಣ ಯಾವುದೇ ಜಾಗದಲ್ಲಿ ಪಡಿತಾರೆ, ಆನಂತರ ಉದ್ಯೋಗ ಯಾವುದೇ ಜಾಗದಲ್ಲಿ ಇರ್ತಾರೆ. ಅದೇ ರೀತಿಯಲ್ಲಿ ಅವನ ಅಂತಿಮ ಕ್ಷಣ ಮರಣ ಕೂಡ ಯಾವುದೇ ಜಾಗದಲ್ಲಿ ಇರ್ತದೆ. ಆದರೆ ಜನನ ಮತ್ತು ಮರಣದ ಮಧ್ಯದಲ್ಲಿ ನಾವು ಎಷ್ಟು ಜನರನ್ನ ನಾವು ಸಂತೋಷ ನೀಡಿದ್ದೇವೆ, ಎಷ್ಟು ಜನರನ್ನ ನಾವು ನಗೆಯನ್ನು, ಮುಖದಲ್ಲಿ ನಗೆಯನ್ನು ತರುವಂಥ ಕೆಲಸವನ್ನು ಮಾಡಿದ್ದೇವೆ, ಅದು ಪ್ರಾಮುಖ್ಯವಾಗಿರ್ತದೆ. ಅದು ನಮ್ಮ ಜೀವನದ ಸಕ್ಸಸ್ ಅಂತ ಹೇಳ್ತೇವೆ. ಯಾಕಂದರೆ ಹುಟ್ಟುವುದು ಸಾವುದು ನಿಶ್ಚಿತ, ಆದರೆ ಹುಟ್ಟು ಮತ್ತು ಸಾವುವ ಮಧ್ಯದಲ್ಲಿ ನಾವು ಯಾವುದು ಯಶಸ್ಸನ್ನು ಮಾಡಿದ್ದೇವೆ, ಎಷ್ಟು ಜನರ ಜೀವನ ರೂಪಿಸಿದ್ದೇವೆ, ಎಷ್ಟು ಜನರಿಗೆ ನಾವು ಒಂದು ಉದ್ಯಮವನ್ನು ಸ್ಟಾರ್ಟ್ ಮಾಡಿಕೊಂಡು ಅದರಲ್ಲಿ ಉದ್ಯೋಗವನ್ನು ಕೊಟ್ಟಿದ್ದೇವೆ, ಅಥವಾ ಇಂಥ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಿಕೊಂಡು ಎಷ್ಟು ಜನರ ಒಂದು ಬೇರೆ ಬೇರೆ ದೇಶದಲ್ಲಿ ಆಗಿರ್ಬೋದು, ವಿದೇಶದಲ್ಲಿ ಯಶಸ್ಸು ಮಾಡಿದವರನ್ನು ವೇದಿಕೆಯಲ್ಲಿ ಕರ್ಕೊಂಡು ಅವರಿಗೆ ಸನ್ಮಾನವನ್ನು ಮಾಡುವಂಥ ಕೆಲಸ ಮಾಡಿದ್ದೇವೆ. ಆಗ ನಾವು ಯಶಸ್ಸಾಗಿರ್ತೇವೆ. ಇವತ್ತು ಮಂಜುನಾಥ್ ಸಾಗರ ಬಗ್ಗೆ ಹೇಳಬೇಕಾದ್ರೆ ನೋಡಿ, ಈಗ ಸರ್ವೋತ್ತಮಣ್ಣ ಕೂಡ ಹೇಳಿದರು, ಅವರು ದೇಶ ವಿದೇಶದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಕಾರ್ಯಕ್ರಮಗಳನ್ನು ಮಾಡುತ್ತಾ ಯಾರು ಯಶಸ್ವಿಯನ್ನು ಮಾಡಿದಾರ, ಯಾರು ಸಾಧನೆಯನ್ನು ಮಾಡಿದಾರ ಅವರನ್ನು ಗುರುತಿಸಿಕೊಂಡು ಸನ್ಮಾನವನ್ನು ಮಾಡುವಂಥ ಕೆಲಸ ಮಾಡ್ತಾರೆ. ಯಾಕಂದರೆ ಆ ಸನ್ಮಾನದ ಕಿರೀಟದ ಮೂಲಕ ಅವ್ರು ಇನ್ನಷ್ಟು ಕೆಲಸವನ್ನು ಮಾಡಬೇಕು ಅಂತ. ಇವತ್ತು ನನ್ನ ಒಂದು ಮಾರ್ಗದರ್ಶಕರಾಗಿದ್ದ ನಾವು ಡೇವಿಡ್ ಫ್ರಾಂಕ್ ಫೆರ್ನಾಂಡಿಸ್ರವರ ಬಗ್ಗೆ ಹೇಳಬೇಕಾದ್ರೆ, ಅವರು ಹೋಗಿ ಸುಮಾರು 40ರಿಂದ 50 ವರ್ಷ ಆಯಿತು ತನ್ನ ಊರನ್ನು ಬಿಟ್ಟರು. ಆದರೆ ಯಾರು ಕೂಡ ಇವತ್ತು ದುಬೈಯಲ್ಲಿ ಅವ್ರ ಹತ್ರ ಹೋಗಿ ಹೇಳಿದರೆ ಸಹಾಯವನ್ನು ಮಾಡ್ತಾರೆ. ಒಂದು ಸಮ್ಮೇಳನದ ನೀವು ಅಧ್ಯಕ್ಷರಾಗಬೇಕು, ನೀವು ಇಲ್ಲಿ ಏನಾದರೂ ಮಾರ್ಗದರ್ಶನ ಮಾಡಿಕಾದ್ರೆ ತನ್ನ ತನು ಮನ ಧನದ ಮೂಲಕ ಸಹಾಯ ಮಾಡಿಕೊಂಡು ಆ ಕಾರ್ಯಕ್ರಮದ ಒಂದು ಆಯೋಜನೆಗೆ ಅವರು ನೆರವು ಮಾಡ್ತಾ ಇದ್ದಾರೆ. ಅಲ್ಲದೆ ಅವರು ಇಲ್ಲಿಂದ ಎಷ್ಟೇ ವರ್ಷ ಆದರೂ ಕೂಡ ದೇಶ ಬಿಟ್ಟರೆ ಸಹ ಡೇವಿಡ್ ಫ್ರಾಂಕ್ ಫೆರ್ನಾಂಡಿಸ್ರವರು ಈಗ ಕೂಡ ಕನ್ನಡ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಶ್ಲೋಕ ಆಗಿರ್ಬೋದು, ಭಗವದ್ಗೀತೆ ಆಗಿರ್ಬೋದು, ಕುರಾನ್ ಆಗಿರ್ಬೋದು, ಬೈಬಲ್ ಆಗಿರ್ಬೋದು, ಎಲ್ಲ ವೇದಗಳನ್ನು ಕೂಡ ಅವರು ಮಾತಾಡ್ತಾರೆ. ಯಾಕಂದರೆ ಅವರ ಒಂದು ಸಮಸ್ಯೆ ಅಂದರೆ ಅವ್ರ ಸಮ್ಮೇಳನ ಅಧ್ಯಕ್ಷರಾದಿಂದಾಗಿ ಅವರು ಕೊನೆಗೆ ಭಾಷಣ ಆದ್ದರಿಂದಾಗಿ ಅವರ ಭಾಷಣವನ್ನು ಕೇಳಲಿಕ್ಕೆ ಕೆಲವರು ಹಸಿವಿನ ಸಂದರ್ಭದಲ್ಲಿ ಕಷ್ಟ ಆಗ್ಬೋದು. ಆದರೆ ಅವರ ಒಂದು ಭಾಷಣ ಕೇಳಿದರೆ ಪ್ರತಿಯೊಂದು ಇನ್ನೂ ಕೂಡ ಮಾತಾಡಬೇಕಂತ ಆಗ್ತದೆ. ಯಾಕೆಂದರೆ ಅವರು ತನ್ನ ಜನ್ಮಭೂಮಿಯನ್ನು ಮರೀಲಿಲ್ಲ, ತನ್ನ ಸಂಸ್ಕೃತಿಯನ್ನು ಮರೀಲಿಲ್ಲ, ಅದು ಮುಖ್ಯ. ಇವತ್ತೀಗ ಕೂಡ ನಮ್ಮ ಇಲ್ಲಿ ಮಾತನಾಡಿದ ಕೂಡ ಎಂತ ಹೇಳಿದ್ರಂದರೆ, ನೀವು ಯಾವುದೇ ಜಾಗದಲ್ಲಿ ಹೋದರೆ ಕೂಡ ಜನ್ಮಭೂಮಿಯನ್ನು ಮರಿಬೇಡಿ ಅಂತ. ಯಾಕೆ ಜನ್ಮಭೂಮಿ ತುಂಬ ಶ್ರೇಷ್ಠದು. ಯಾಕೆಂದರೆ ರಾಮಾಯಣದೊಂದು ವಾಕ್ಯದಲ್ಲಿ ಶ್ರೀಲಂಕೆಗೆ ಹೋದಾಗ ಶ್ರೀರಾಮಚಂದ್ರನಿಗೆ ಹೇಳ್ತಾ ಇರುತ್ತೆ, ಎಲ್ಲಿಷ್ಟು ಸಂಪತ್ತುಂಟು ಆದರೆ ಕೂಡ ಶ್ರೀಲಂಕಾದಲ್ಲಿ ನಾವು ಈ ಲಂಕಾದಲ್ಲಿ ಇರ್ಬೋದಲ್ಲ ಅಂತ. ಆದರೆ ರಾಮ ಹೇಳಿದ್ದಾರೆ,
ನಾನು ನನ್ನ ಜನ್ಮಭೂಮಿಗೆ ತೆರಿಬೇಕು ಅಂತ ಹೇಳ್ಕೊಂಡು ಆ ಜನ್ಮಭೂಮಿಗೆ ಬಂದರು. ಯಾಕೆಂದರೆ ಪ್ರತಿಯೊಂದು ಸಹ ನಾವು ಯೋಚನೆ ಮಾಡಬೇಕಂದ್ರೆ ಜನ್ಮಭೂಮಿಯನ್ನು ಮರಿಬಾರ್ದು. ನಾನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಈಗ ವೇದಿಕೆಯಲ್ಲಿ ಬಂದ ನಂತರ ನಾನು ವೇದಿಕೆಯಲ್ಲಿ ಮಾತಾಡಬೇಕಾಗ್ತದೆ. ಯಾಕೆ ಇಂಥ ಒಂದು ಕಾರ್ಯಕ್ರಮ ಅವರು ನೆರವೇರಿಸಬೇಕಾದ್ರೆ ಅದಕ್ಕೆ ಎಷ್ಟು ಕಷ್ಟ ಬೇಕು, ಎಷ್ಟು ಸಮಯದಾಗ ಅವ್ರ ಪರಿಶ್ರಮ ಆಗಿರ್ಬೋದು, ಎಷ್ಟು ಅವರಿಗೆ ಹಣಕಾಸಿನ ವ್ಯವಸ್ಥೆ ಆಗಬೇಕು, ಚಿಕ್ಕ ವಿಷಯ ಅಲ್ಲ. ಯಾಕೆಂದರೆ ಈಗ ನೋಟ್ ಬ್ಯಾನ್ದ ನಂತರ ಆಗಿರ್ಬೋದು, ಇವತ್ತು ಒಬ್ಬರು ಆಯೋಜನೆ ಮಾಡಬೇಕಾದ್ರೆ ತುಂಬ ಕಷ್ಟ. ಯಾಕಂದರೆ ಹಣಕಾಸಿನ ಪರಿಸ್ಥಿತಿ ಕಷ್ಟ ಉಂಟು, ಮೊದಲಿನಾಗಿ ಅಲ್ಲ. ಯಾಕೆಂದರೆ ಈಗ ಹಣದ ಪರಿಸ್ಥಿತಿ ಪ್ರತಿಯೊಬ್ಬರದ್ದು ಕಷ್ಟ ಉಂಟು. ಕೊರೋನಾ ಬಂದ ನಂತರ ಅಂತ ಹೇಳ್ಕೊಂಡು ತುಂಬ ಹಣದ ಪರಿಸ್ಥಿತಿ ಕಷ್ಟ ಆಗಿದೆ. ಆನಂತರ ಪ್ರತಿಯೊಬ್ಬರಿಗೊಬ್ಬರ ಒಂದು ಸಭೆಯೊಂದು ಆಯೋಜನೆ ಮಾಡಬೇಕಾದ್ರೆ ಅದಕ್ಕೆ ಹಣ ತುಂಬ ಕಷ್ಟ. ಅದಕ್ಕೋಸ್ಕರ ಇವತ್ತು ಈ ಆಯೋಜನೆ ಮಾಡಿದ ಮಂಜುನಾಥ ಸಾಗರ್ ಆಗಿರ್ಬೋದು, ಶಿವರಾಜನ್ ಆಗಿರ್ಬೋದು, ಎಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾಗಿ ಅಭಿನಂದನೆ ಕೊಡ್ತಾ ಇದ್ದೇನೆ. ಮತ್ತೊಂದು ನನಗೆ ಸಂತೋಷ ಅಂದರೆ ಇವತ್ತು ತುಂಬ ವೇದಿಕೆಯಲ್ಲಿ ನನ್ನ ಹಿರಿಯರನ್ನು ನೀವು ಅಭಿನಂದನೆ ಮಾಡಿದ್ದೀರಿ, ತುಂಬ ತಾಯಿಯಂದಿರನ್ನು ಅಭಿನಂದನೆ ಮಾಡಿದಿರಿ, ಅಚೀವರ್ಸನ್ನು ನೀವು ಅಭಿನಂದನೆ ಮಾಡ್ತೀರಿ. ಯಾಕೆ ಅದು ನಮಗೆ ಸಂತೋಷ. ಯಾಕೆಂದರೆ ಅವರು ತನ್ನ ನಾಡಿಗೋಸ್ಕರ, ನಮ್ಮ ಕನ್ನಡ ಭಾಷೆಗೋಸ್ಕರ, ತುಳುನಾಡಿಗೋಸ್ಕರ ಅವರು ಮಾಡಿದ ಸಾಧನೆಯನ್ನು ನೀವು ಗುರುತಿಸ್ಕೊಂಡು ಒಂದು ಅಭಿನಂದನೆ ಮಾಡಿದ, ಅದು ಮುಖ್ಯ. ಯಾಕೆಂದರೆ ಯಾರು ಕೂಡ ವೃದ್ಧಾಪ್ಯ ಸಂದರ್ಭದಲ್ಲಿ ಅವ್ರಿಗೆ ಒಂದು ಸನ್ಮಾನ ಮಾಡಿದಾಗ ಅವರ ಆನಂದ ಭಾಷೆ ಕಣ್ಣಲ್ಲಿ ನೀರು ಬರ್ತದೆ. ಯಾಕೆಂದರೆ ನನ್ನನ್ನು ಜನರು ಗುರುತಿಸಿದ್ದಾರಲ್ಲ. ಯಾಕೆಂದರೆ ಇವತ್ತು 100ರಲ್ಲಿ 80% ಜನ ಇವತ್ತು ಮರಿದವರು ಜಾಸ್ತಿ, 20% ನೆನಪಿಡ್ತಾರೆ. ಆದರೆ 20% ನೆನಪಿಟ್ಟರೆ ಖುಷಿ ಆಗ್ತಾರೆ. ಅದಕ್ಕೋಸ್ಕರ ನಾವು ಯಾವಾಗಲೂ ನಮ್ಮ ಉಪಕಾರ ಮಾಡಿದವರನ್ನು ಮತ್ತು ನಮಗೆ ಸಹಾಯ ಮಾಡಿದವ್ರನ್ನ ನಾವು ಮರಿಬಾರ್ದು, ಅದೇ ಮುಖ್ಯ. ಅದರಿಂದಾಗಿ ಇಷ್ಟು ಮಾತಾಡೋಕ್ಕೆ ಅವಕಾಶ ಕಡೆ. ಜೈ ತುಳುನಾಡು, ಜೈ ಕರ್ನಾಟಕ, ಜೈ ಭಾರತ್.